ಉಫ್. ಗುರು, ಆರ್ ಸಿ ಬಿ ಪ್ಲೇ ಆಫ್ ಗೆ ಬಂದಾಯ್ತು ಗುರು. ನೆನ್ನೆ ಮ್ಯಾಚ್ ಅಲ್ಲಿ ಆರ್ ಸಿ ಬಿಗೆ ಕ್ಯೂ ಅಂತ ಬಿದ್ದಾಯ್ತು. ಆರ್ ಸಿ ಬಿಗಲ್ಲ, ಆರ್ ಸಿ ಬಿ, ಜಿ ಟಿ ಅಂಡ್ ಪಂಜಾಬ್ ಕಿಂಗ್ಸ್ 11 ಈ ಮೂರು ಟೀಮ್ಗೂ ಪ್ಲೇ ಆಫ್ ಗೆ ಕ್ಯೂ ಅಂತ, ಕ್ವಾಲಿಫೈ ಅಂತ ಬಿದ್ದಾಯ್ತು ಗುರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೆನ್ನೆ ಮ್ಯಾಚ್ ಇದ್ದಿದ್ದು ಡಬಲ್ ಡೆಕ್ಕರ್. ಮೊದಲನೇ ಮ್ಯಾಚ್ ಇದ್ದಿದ್ದು ಆರ್ ಆರ್ ವರ್ಸಸ್ ಪಂಜಾಬ್ ಅಂಡ್ ಸೆಕೆಂಡ್ ಮ್ಯಾಚ್ ಇದ್ದಿದ್ದು ಜಿ ಟಿ ವರ್ಸಸ್ ಡಿ ಸಿ. ನಿನ್ನೆ ಇದ್ದಿದ್ದೇನಂದ್ರೆ ಡಿ ಸಿ ಅವ್ರ ಮೇಲೆ ಜಿ ಟಿ ಅವ್ರು ಗೆದ್ರೆ ನಮ್ಮ ಆರ್ ಸಿ ಬಿ ಆಲ್ಮೋಸ್ಟ್ ಕ್ವಾಲಿಫೈ ಆಗುತ್ತೆ ಅಂತ, ಅಂಡ್ ಪಂಜಾಬ್ ಅವರು ಗೆದ್ದಿದ್ರು. ಪಂಜಾಬ್ ಅವರಿಗೂ ಕ್ವಾಲಿಫಿಕೇಶನ್ ಸಿನಾರಿಯೋ ಓಪನ್ ಆಗುತ್ತೆ ಅಂತ ಇದ್ದಿದ್ದು. ಆಲ್ಮೋಸ್ಟ್ ಎಲ್ಲ ಒಂದ್ ಕಾಲ್ ಇಟ್ಟಿದ್ರು. ನಿನ್ನೆ ಜಿ ಟಿ ಅವ್ರು ಗೆದ್ದ ಮೇಲೆ ಎರಡು ಕಾಲು ಮೂರು ಟೀಮ್ಗೂ ಸಿಕ್ಬಿಟ್ಟಿದೆ ಚಾನ್ಸ್. ಸೊ ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ. ಅಂಡ್ ಇವತ್ತು ಮ್ಯಾಚ್ ಇರೋದು ಎಸ್ ಆರ್ ಎಚ್ ವರ್ಸಸ್ ಎಲ್ ಎಸ್ ಜಿ ಗುರು. ಎಲ್ ಎಸ್ ಜಿ ಅವರಿಗೆ ಡೂ ಆರ್ ಡೈ ಮ್ಯಾಚ್. ಹೇಳ್ಬೇಕಂದ್ರೆ ಈ ಮ್ಯಾಚ್ ಸೋಲ್ತ್ರು ಅಂದ್ರೆ ಮುಗೀತು ಅವ್ರ ಕಡೆ. ಅವ್ರದ್ದು ಪ್ಲೇ ಆಫ್ ಬಾಗ್ಲು ಮುಚ್ಚಾಗುತ್ತೆ. ಆಮೇಲೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಈ ಎಲಿಮಿನೇಟೆಡ್ ಅಂತ ಬಂದ್ಬಿಡುತ್ತೆ. ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ನಿನ್ನೆ ಮ್ಯಾಚ್ ಸೂಪರ್ ಆಗಿತ್ತು ಗುರು, ಅದ್ರ ಬಗ್ಗೆನೂ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಓಕೆ, ನೆನ್ನೆ ಮಧ್ಯಾಹ್ನ ಮ್ಯಾಚ್ ಇದ್ದು ಆರ್ ಆರ್ ವರ್ಸಸ್ ಪಂಜಾಬ್ ಅವರು. ಪಂಜಾಬ್ ಅವರು ಟಾಸ್ ವಿನ್ ಆಗ್ತಾರೆ. ಟಾಸ್ ವಿನ್ ಆಗಿ ಫಸ್ಟ್ ಬ್ಯಾಟಿಂಗ್ ಮಾಡ್ತೀನಿ ಅಂತ ಚೂಸ್ ಮಾಡ್ತಾರೆ ಗುರು. ಯಾಕಂದ್ರೆ ಅವ್ರದ್ದು ಬ್ಯಾಟಿಂಗ್ ಸ್ಟ್ರೆಂತ್ ಚೆನ್ನಾಗಿದೆ. ಯಾಕಂದ್ರೆ ಓವರ್ಸೀಸ್ ಗಿಂತ ಇಂಡಿಯನ್ ಪ್ಲೇಯರ್ಸ್ ಸಖತ್ತಾಗಿ ಆಡ್ತಾರೆ. ಅದಕ್ಕೋಸ್ಕರ ಶ್ರೇಯಸ್ ಅಯ್ಯರ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ನ ಚೂಸ್ ಮಾಡ್ತಾರೆ. ಅಂಡ್ ಒಂದ್ ವಾರದಿಂದ ಐ ಪಿ ಎಲ್ ನಡೆದಿರ್ಲಿಲ್ಲ. ತುಂಬಾ ಟೀಮ್ಸ್ ಗಳಲ್ಲಿ ಫಾರಿನ್ ಪ್ಲೇಯರ್ಸ್ ಹೋಗ್ಬಿಟ್ಟಿದ್ರು, ಆಮೇಲೆ ಕರ್ಸ್ಕೊಂಡಿದ್ದಾರೆ. ಅಂಡ್ ಆರ್ ಆರ್ ಅಲ್ಲಿ ಜೋಫ್ರಾ ಆರ್ಚರ್ ಮೇನ್ ಬೌಲರ್ ಇರ್ಲಿಲ್ಲ ಗುರು. ಯಾರ ಮೊಪಾಕ ಅವ್ರು ಆಡ್ತಿದ್ದಾರೆ. ನಿನ್ನೆ ಅವ್ರು ಆಡಿದ್ರು, ಸಖತ್ತಾಗಿ ಆಡಿದ್ರು ಗುರು. ಒಳ್ಳೆ ಬೌಲಿಂಗು. ನಾನೇನ್ ಅನ್ಕೊಂಡೆ ಪಂಜಾಬ್ ಅವರು ಒಂದ್ ಒಳ್ಳೆ ಸ್ಕೋರ್ ಮಾಡ್ತಾರೆ ಅಂತ ಅನ್ಕೊಂಡೆ, ಫಸ್ಟ್ ಗೆ ಅನ್ಕೊಂಡ್ಬಿಟ್ಟೆ. ಬಟ್ ಒಳ್ಳೆ ಸ್ಕೋರೇ ಮಾಡಿದ್ರು. ಟಾಸ್ ವಿನ್ ಆಗ್ತಾರೆ, ಬ್ಯಾಟಿಂಗ್ ತಗೊಂತಾರೆ. 6 ಓವರ್ ಅಲ್ಲೇ ಗುರು 3 ವಿಕೆಟ್ ದಿಡು ಅಂತ ವಿಕೆಟ್ ಉದುರಿಸ್ಬಿಡ್ತಾರೆ ಆರ್ ಆರ್ ಅವರು. ಅವ್ರ ಬ್ಯಾಟಿಂಗ್ ಲೈನ್ ಸ್ಟ್ರೆಂತ್ ಇದ್ದಿದ್ದೆ ಇದ್ರಲ್ಲಿ, ಅಲ್ಲೇ ವಿಕೆಟ್ ಗಳನ್ನ ಒಪ್ಪಿಸ್ಬಿಡ್ತಾರೆ. ಪ್ರಿಯಾಂಶ್, ಪ್ರಭ್ಸಿಮ್ರನ್, ಶ್ರೇಯಸ್ ಅಯ್ಯರ್ ಒಂದ್ ಸ್ವಲ್ಪ ಆಡ್ತಾರೆ, ಬಟ್ ಅಷ್ಟೇನು ಕೊಡಕ್ಕಾಗಲ್ಲ. ಬಟ್ ಶಶಾಂಕ್ ಸಿಂಗ್ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಗುರು. ನೆನೆ ಶಶಾಂಕ್ ಅವ್ರ ಬ್ಯಾಟಿಂಗ್ ಮಾತ್ರ ಎಕ್ಸ್ಟ್ರಾರ್ಡಿನರ್ ಆಗಿತ್ತು. ಅಂದ್ರೆ ಎಲ್ರು ಒಂದಿಷ್ಟು 50-50 ಅಂತ ಒಳ್ಳೊಳ್ಳೆ ಸ್ಕೋರ್ಗಳನ್ನ ಮಾಡಿದ್ರು. ನೆನೆ ಒಳ್ಳೆ ಮ್ಯಾಚ್ ಇತ್ತು ಗುರು. ಅಂಡ್ 219-20 ಅನ್ಸುತ್ತೆ ಟಾರ್ಗೆಟ್ ಬಂದು. 220 ಟಾರ್ಗೆಟ್. ಇದನ್ನ ಚೇಸ್ ಮಾಡಕ್ ಬಂದ ಆರ್ ಆರ್ ನಮ್ ಹುಡುಗ ರಘುವಂಶಿ ಅಲ್ಲ ಗುರು, ಸಾರಿ, ಸೂರ್ಯವಂಶಿ ಏನ್ ಗುರು ಆ ಹುಡುಗನ್ ಬ್ಯಾಟಿಂಗು. ಅಣ್ಣ ಸಿಂಗಲ್ ಆಡಕ್ ರೆಡಿನೇ ಇಲ್ಲ. ಎಲ್ಲಾ ಬಾಲ್ನು ಬೀಸು. ಅದು ಹಂಗ ನೀಟಾಗಿ ಎಷ್ಟು ಪ್ರಾಕ್ಟೀಸ್ ಮಾಡ್ಯಾನಂತ ಗೊತ್ತಾಗುತ್ತೆ. ಆ ಬ್ಯಾಟ್ ಸ್ವಿಂಗ್ ಸಖತ್ತಾಗಿದೆ ಗುರು. ಈಗ್ಲೇ ಆಡ್ಲಿ ಹೀಗೆ ಆಡು ಗುರು, ಅಷ್ಟೇ ಹೇಳೋದು ನಾನು. ಇದೇ ರೀತಿ ಆಡ್ಕೊಂಡ್ ಬಾ, ಒಳ್ಳೆ ಫ್ಯೂಚರ್ ನಿನಗಿದೆ ಅಂತ ಹೇಳ್ತಾ ಒಳ್ಳೆ ಬ್ಯಾಟಿಂಗು. ಇವ್ರು ಗುರು ಆರ್ ಆರ್ ಅವರು 6 ಓವರಿಗೆ 80 ರನ್ ಟಾರ್ಗೆಟ್ ನೀಡ್ತಾರೆ ಗುರು. ಯಾಕಂದ್ರೆ 6 ಓವರಿಗೆ 80 ರನ್ ಹೊಡೆದ್ಬಿಟ್ಟಿರ್ತಾರೆ. ಟಾರ್ಗೆಟ್ ಅನ್ನಕ್ಕಿಂತ ಆ ಟಾರ್ಗೆಟ್ ನ ರೀಚ್ ಮಾಡಕ್ಕೆ ಈಸಿ ಮಾಡ್ಕೊಂತಾರೆ. 80 ರನ್ ಅಂದ್ರೆ ಗುರು ಆರಾಮಾಗಿ ಬಂದ್ಬಿಡ್ತು ಮ್ಯಾಚ್ ಆಲ್ರೆಡಿ. ವೀಕ್ನೆಸ್ ಏನಂದ್ರೆ ವಿಕೆಟ್ ಬಿದ್ಬಿಟ್ರೆ ಇವ್ರದ್ದು ಗೋತಾ. ಆರ್ ಆರ್ ಅವರು ಎಷ್ಟೋ ಮ್ಯಾಚ್ ಇವರು ಚೇಸ್ ಮಾಡಕ್ ಆಗ್ದೇನೆ ಸೋತಿದ್ದಾರೆ. 9ರಲ್ಲಿ ಒಂದೇ ಮ್ಯಾಚ್ ಅನ್ನ ಗೆದ್ದಿರೋದು. 9 ಮ್ಯಾಚ್ ಚೇಸ್ ಮಾಡ್ಯಾರೆ, 8 ಸೋತಿದ್ದಾರೆ. ಹತ್ರ ಬಂದ್ ಸೋತಿದ್ದಾರೆ. ಫಸ್ಟ್ ಸಖತ್ತಾಗಿ ಆಡ್ತಾರೆ. ಮಿಡ್ಲ್ ಆರ್ಡರ್ ಅಷ್ಟೇನು ವೀಕ್ ಆಗ್ಬಿಡುತ್ತೆ. ಶಮ್ರಾನ್ ಎಟ್ಮೇರು ಆಡ್ತಾ ಇಲ್ಲ, ಸ್ವಲ್ಪ ಕಷ್ಟ ಆಯ್ತು. ನಾನ್ ನಿನ್ನೆ ಅನ್ಕೊಂಡೆ ಹೊಡೆದ್ ಬಿಡ್ತಾರೆ ಗುರು ಮ್ಯಾಚ್ ಅಂತ. ಹೊಡೆದಿದ್ರೆ ಪಾಯಿಂಟ್ಸ್ ಟೇಬಲ್ ಇನ್ನೂ ಮಜಾ ಕೊಡೋದು. ಬಟ್ ನೆನೆ ಹೊಡೆದ್ಬಿಟ್ರು ಪಂಜಾಬ್ ಅವರು. ಒಳ್ಳೆ ಬೌಲಿಂಗ್ ಮಾಡಿದ್ರು, ಆದ್ರೂ ಇವರು ದಳಸಿ ಬಾರಿಸಿದ್ರು. ಆಮೇಲೆ 6 ಓವರಿಂದ 11 ಓವರ್ ರನ್ ಬರಲ್ಲ, 120 ಅಷ್ಟೇ ಹೊಡೆಯೋದು. 80 ಇರುತ್ತೆ 6 ಓವರಿಗೆ. 6 ಓವರಿಂದ 11, 6 to 11 ಓವರ್ಸ್ ಒಳಗೆ ಬರೀ 120 ರನ್ ಹೊಡಿತಾರೆ. ಅಂದ್ರೆ ಬರೀ 30-40 ರನ್ ಹೊಡಿತಾರೆ ಅಷ್ಟೇ ಹೊಡೆಯೋದವ್ರು. ಅಲ್ಲೊಂದು 4 ಬರಲ್ಲ, ಕಮ್ಮಿ ಆಗುತ್ತೆ ಫೋರ್ಸ್ ಗಳ ಸಂಖ್ಯೆ, 6 ಗಳ ಸಂಖ್ಯೆ. ಇರ್ಲಿ, ಒಂದ್ ಒಳ್ಳೆ ಆಟನ ಆಡಿಯಾರೆ. ಧ್ರುವ್ ಜುರೇಲ್ ಒಳ್ಳೆ ಆಡಿದ್ರು. ಏನು ಮಾಡಕ್ಕಾಗಲ್ಲ ಗುರು, ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ. ಬಟ್ ಅವರಿಗೆ ಒಂದು ಬೌಲಿಂಗ್ ಸ್ಟ್ರೆಂತ್ ಬೇಕಿತ್ತು.
ಬಾಲಿಂಗ್ ಸ್ಟ್ರೆಂತ್ ಚೆನ್ನಾಗಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಆರ್ ಅವರಿಗೆ ಓವರ್ಸೀಸ್ ಪ್ಲೇಯರ್ಸ್ ಇಲ್ಲ ಬ್ಯಾಟಿಂಗ್ ಅಲ್ಲಿ. ಎಟ್ಮೇರ್ ಮೇಲೆ ಒಬ್ಬರೇ ಡಿಪೆಂಡ್ ಆಗಿರ್ತಾರೆ. ಇನ್ನೊಬ್ಬ ಇದ್ಬಿಟ್ಟಿದ್ರೆ ಇವ್ರ ಟೀಮ್ ನೆಕ್ಸ್ಟ್ ಲೆವೆಲ್ ಸ್ಟ್ರಾಂಗ್ ಆಗಿ ಕಾಣೋದು. ಯಾಕಂದ್ರೆ 3 ಜನ ಅಲ್ಲಿ ಬೌಲರ್ಸ್ ಇದಾರೆ. ಯಾರು ಇವ್ರು ಆಡಿದ್ರು, ಅಸರಂಗ ಆಡಿಸ್ಯಾರೆ, ಆ ಕಡೆ ಅವ್ನು ಮಪಾಕ ಒಬ್ರು, ಆಮೇಲೆ ಮುಸ್ತಫಿಜರ್ ಅಲ್ಲ ಫೈರೋಜ್ ಯಾರೋ ಇದಾರಲ್ಲ ಗುರು, ಯಾರನ್ನ ಆಡ್ಸ್ಯಾರೆ, ಫಜುಕಿ ಅನ್ಸುತ್ತೆ, ಫಜುಕಿ ಆಡ್ಯಾರೆ. ಸೊ ಅವ್ರನ್ನ ಅಲ್ಲಿ 3 ಜನ ಆಡ್ಸ್ಯಾರೆ. ಈ ಕಡೆ ನಮ್ಮ ಇವನು ಯಾರು ಎಟ್ಮೇರು. ಅದ್ರ ಬದಲು ಅಲ್ಲೊಂದು ಕೂರ್ಸಿ ಇಂಡಿಯನ್ ಬೌಲರ್ಸ್ ನ ಆಡ್ಸಿದ್ರೆ ಇನ್ನೊಬ್ಬ ಬ್ಯಾಟ್ಸ್ಮನ್ ಇಲ್ಲ ಅವರಿಗೆ, ತಗೊಂಡೇ ಇಲ್ಲ ಅವರು. ಓಕೆ, ನೆಕ್ಸ್ಟ್ ಟೈಮ್ ಒಳ್ಳೆ ಟೀಮ್ ಮಾಡ್ಕೊಂಡ್ ಬರ್ಲಿ ಅವರು. ಈಗ ಒಳ್ಳೆ ಟೀಮೇ ಗುರು, ಆದ್ರೂ ನನಗೆ ಆ ಚೇಸಿಂಗ್ ಅಲ್ಲೇ ಮೈ ನಡುಗಿಸ್ಬಿಡ್ತಾರೆ, ಹೇಳಕ್ಕಾಗಲ್ಲ. ಒಳ್ಳೆ ಟೀಮ್ ಇದೆ, ಬಟ್ ಅದೇ ಆ ಮಿಡ್ಲ್ ಆರ್ಡರ್ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಂಡ್ ಬಂದ್ರೆ ಅವ್ರನ್ನು ಬೀಟ್ ಮಾಡೋದ್ ಕಷ್ಟ ಇದೆ ಗುರು. ಅಂಡ್ ನೆಕ್ಸ್ಟ್ ಪಂಜಾಬ್ ಅವ್ರು ಗೆಲ್ತಾರೆ. ಅವರು 15 ಇದ್ರು 17 ಪಾಯಿಂಟ್ಸ್ ಅಲ್ಲಿ ಬರ್ತಾರೆ. ಬಟ್ ರನ್ ರೇಟ್ ಪ್ರಕಾರ ಅವರು ಸೆಕೆಂಡ್ ಅಲ್ಲಿ ಉಳಿತಾರೆ. ಯಾಕಂದ್ರೆ ಫಸ್ಟ್ RCB ಇತ್ತು, GT ಅವರು ಕೆಳಗಡೆ ಇದ್ದಾರೆ. ಅವ್ರ ಮ್ಯಾಚ್ ಆಗೋ ತನಕ ಇನ್ನು ಅವ್ರ ಮ್ಯಾಚ್ ಬಂದಿಲ್ಲ. ಅವ್ರ ಮ್ಯಾಚ್ ಬಂದ್ಮೇಲೆ GT ಅವ್ರ ಟಾಪಿಗೆ ಬರ್ತಾರೆ. ಓಕೆ, ಅಲ್ಲಿ ಆಯ್ತು, ಮುಗೀತು. ಇಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಆಗತ್ತೆ ಸಂಜೆ ಮ್ಯಾಚು GT ವಿರುದ್ಧ. GT ಅಂಡ್ DC ಸಖತ್ತಾಗಿ ಆಡಿದ್ರು ಗುರು GT ಅವರು. DC ಅಷ್ಟೇ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಕನ್ನಡಿಗ KL ರಾಹುಲ್ ಅವರು ಸೆಂಚುರಿ ಬರೆಸ್ತಾರೆ. ಅಂಡ್ ಅವ್ರದ್ದು ಏನಾಯ್ತು ಅಂದ್ರೆ ಮಿಸ್ಟೇಕ್ ಗುರು, ಪವರ್ ಪ್ಲೇ ಚೆನ್ನಾಗಿ ಬರ್ಲಿಲ್ಲ ಅಷ್ಟೇ, ಅದೇ ಪ್ರಾಬ್ಲಮ್ ಆಗಿದ್ದು. ಫ್ಯಾಬು ತಿನ್ಕಾಡಿದ್ರು, ಪೋರಲ್ಲೂ ತಿನ್ಕಾಡಿದ್ರು, ಅಲ್ಲೇ ಹೊಡ್ತಾ ಬಿದ್ದಿದ್ದು. ಅದ್ರ ನೆಕ್ಸ್ಟ್ ಅಕ್ಷರ್ ಪಟೇಲ್ ಸ್ವಲ್ಪ ತಿನ್ಕಾಡಿದ್ರು, ಆದ್ರೂ ಅವ್ರಿಗೆ ಕನೆಕ್ಟ್ ಆಗ್ತಿರ್ಲಿಲ್ಲ. ಹೆಂಗೋ ಹಂಗು ಹಿಂಗು ಮಾಡಿ ಹೊಡೆದ್ರು. ಸ್ಟಬ್ಸ್ ಸಖತ್ತಾಗಿ ಆಡಿದ್ರು ಗುರು, ರಾಹುಲ್ ಸಖತ್ತಾಗಿ ಆಡಿದ್ರು. ವಿಕೆಟ್ ಗಳು ಬೀಳಿಲ್ಲ ಗುರು DCದು, 3 ವಿಕೆಟ್ ಬಿದ್ದಿದ್ದು. 199 ಟಾರ್ಗೆಟ್, 200 ಕರೆಕ್ಟ್ ಟಾರ್ಗೆಟ್. 199 ಸ್ಕೋರ್ ಮಾಡ್ತಾರೆ, 200 ಟಾರ್ಗೆಟ್ ಕರೆಕ್ಟ್ ಟಾರ್ಗೆಟ್ ಇತ್ತು. GT ಅವ್ರು 1 ವಿಕೆಟ್ ಒಪ್ಸಿಲ್ಲ ಗುರು. ಹೆಂಗುರು ಅವ್ರಿಗೆ ಬೌಲಿಂಗ್ ಮಾಡೋದು ಯೋಚನೆ ಮಾಡ್ತಾ ಇದೀನಿ, ಹೆಂಗುರು ಅವ್ರನ್ನ ಔಟ್ ಮಾಡೋದು. ಅವ್ರಿಬ್ರು ಔಟೇ ಆಗ್ತಿಲ್ಲ, ಕಷ್ಟ ಆಗ್ತಿದೆ ಎಲ್ಲ ಟೀಮ್ಗೂ ಅವ್ರನ್ನ ಔಟ್ ತೆಗೆದಂಗೆ. ಈ ಪ್ಲಸ್ ಪಾಯಿಂಟ್ ಏನಂದ್ರೆ ಅವ್ರ ಮೇಲ್ ಹೊಡೆಯೋದೇ ಇಲ್ಲ, ಕಮ್ಮಿ ಅವ್ರು ಹೊಡೆಯೋದು, ಚಾನ್ಸಸ್ ಕೊಡೋದೇ ಇಲ್ಲ. ಎಲ್ಲ ನೆಲದಲ್ಲೇ ಆಡ್ತಾರೆ, ಬರೀ ಪಾಕೆಟ್ಸ್ ಅಂದ್ರೆ ಬೌಂಡ್ರೀಸ್ ನ ಕ್ಲಿಯರ್ ಮಾಡ್ತಾರೆ. ಸಖತ್ತಾಗಿ ಆಡ್ತಿಯಾರ ಗುರು. ನೋಡಕ್ಕೆ ಏನ್ ಗುರು ಆರಾಮಾಗಿ ಏನಪ್ಪ ಬೋರಿಂಗ್ ಆಗ್ತಿದೆ ಅಂತ ಅನ್ಸ್ತಾ ಇರತ್ ನಮಗೆ ನೋಡೋರಿಗೆ, ಯಾಕಂದ್ರೆ ಕೆಳಗಡೆನೆ ಆಡ್ತಿರ್ತಾರಲ್ಲ. ಬಟ್ ಆ ಸ್ಕೋರ್ ಹೋಗೋದೇ ಗೊತ್ತಾಗಲ್ಲ. ಆಲ್ರೆಡಿ ಅಣ್ಣ 100 ಮಾಡ್ಬಿಡ್ತಾರೆ ಸಾಯಿ ಸುದರ್ಶನ್, ಇವರು ಅಲ್ಲೇ 90+ ಅಲ್ಲಿ ಇದಾರೆ. ನೋಡ್ರಿ ಅಲ್ಲಿ ಸಿಕ್ಸರ್ಸ್ ಗಳು ಕಮ್ಮಿ ಇದ್ರು ಕೆಳಗಡೆ ಆಡ್ತಾರಲ್ಲ, ಸಖತ್ ಶಾರ್ಟ್ಸ್ ಗಳು ಗುರು. ಶಾರ್ಟ್ಸ್ ಸೆಲೆಕ್ಷನ್ ಮಾತ್ರ ಸಖತ್ತಾಗಿದೆ. ಎಲ್ಲೂ ಒಂದ್ ಪಾಯಿಂಟ್ ಚಾನ್ಸ್ ಕೊಡಲ್ಲ, ಒಂದ್ ಕ್ಯಾಚ್ ಕೊಟ್ಟಿಲ್ಲ ಬಿಡ್ರಿ, ಪಾಯಿಂಟ್ ಚಾನ್ಸ್ ಕೊಟ್ಟಿಲ್ಲ. ಮೇಲೂ ಮೇಲ್ ಹೊಡೆದ್ರೆ ಎಲ್ಲ ಕ್ಲಿಯರ್ ಮಾಡಂಗೆ ಹೊಡೆದಿದ್ದಾರೆ. ಒಳ್ಳೆ ಬ್ಯಾಟಿಂಗ್ ಗುರು. GT ವರ್ಸಸ್ RCB ಫೈನಲ್ ಬೀಳತ್ತೆ ಅಂತ ಅನಿಸ್ತಾ ಇದೆ ಗುರು ನನಗೆ. ನಿಮ್ಗೆ ಅನಿಸ್ತಾ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇವತ್ತಿನ ಮ್ಯಾಚ್ ಇರೋದು, ಇವತ್ತಿನ ಮ್ಯಾಚ್ SRH ಅವರಿಗೆ ಅಷ್ಟೇನು ಪ್ರಾಮುಖ್ಯತೆ ಇಲ್ಲ, LSG ಅವರಿಗೆ ಇದೆ. SRH ಅವರು ನಮ್ ಜೊತೆ ಹೇಳ್ಕೊಂಡು ಹೋಗೋಣ ಅಂತ ಹೇಳಿ LSG ಕರ್ಕೊಂಡು ಹೋದ್ರು ಹೋಗ್ಬೋದು. ಪಾರ್ಟಿ ಸ್ಪಾಯ್ಲರ್ಸ್ ಆಗ್ಬೋದು ಇವತ್ತು ಅಂತ ಅನಿಸ್ತಾ ಇದೆ. ಯಾಕಂದ್ರೆ SRH ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗ್ ಇದೆ, LSG ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗ್ ಇದೆ. ಇಬ್ರದು ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗ್ ಇದೆ ಗುರು. ಅದನ್ನೇ ಥಿಂಕ್ ಮಾಡೋದು. ನಮ್ದು ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ, ನಾವು ಅದ್ರಲ್ಲೇ ರನ್ ಮಾಡೋಣ. ಇವತ್ತು 5 ಸ್ಕೋರ್ ಮ್ಯಾಚ್ ಆಗ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಇವ್ರ 2 ಕಡೆನೂ ಬೌಲಿಂಗ್ ಸ್ವಲ್ಪ ಅಷ್ಟಕ್ಕಷ್ಟೇ ಇರೋದು. ನೋಡೋಣ ಏನಾಗುತ್ತೆ ಅಂತ. ನನಗೆ ಅನಿಸ್ತಾ ಇದೆ ಗುರು ಇವತ್ತು SRH LSG ಗೆಲ್ಲಿ ಗುರು. ಒಂದ್ ಸ್ವಲ್ಪ ಪಾಯಿಂಟ್ಸ್ ಟೇಬಲ್ ಮಜಾ ಬರ್ಲಿ. ಮುಂಬೈ ಅವರು ಇದ್ರಲ್ಲಿ ಇದಾರೆ. ಈಗ ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ ಆಲ್ರೆಡಿ GT ಅವರು 12 ಮ್ಯಾಚಸ್ ಆಡಿ 18 ಪಾಯಿಂಟ್ಸ್ ಕುತ್ಕೊಂಡಿದ್ದಾರೆ. ನಮ್ಮವರು 12 ಮ್ಯಾಚಸ್, 1 ಮ್ಯಾಚ್ ಡ್ರಾ ಆಯ್ತು, 17 ಪಾಯಿಂಟ್ಸ್ ಅಲ್ಲಿ ಕುತ್ಕೊಂಡ್ರು. ಇವರಿಗೂ 12 ಮ್ಯಾಚಸ್ 17 ಪಾಯಿಂಟ್ಸ್ ಅಲ್ಲಿ ಕೂತಿದ್ದಾರೆ. ಯಾರು ಪಂಜಾಬ್ ಅವರು. ಅಲ್ಲಿ 12 ಮ್ಯಾಚಸ್ ಆಡಿ 14 ಪಾಯಿಂಟ್ಸ್ ಅಲ್ಲಿ ಇರೋದು ಮುಂಬೈ ಇಂಡಿಯನ್ಸ್. ಈ ಕಡೆ 12 ಮ್ಯಾಚಸ್ ಆಡಿ ಇವರು 14 ಅನ್ಕೊಂತೀನಿ, 13 ಪಾಯಿಂಟ್ಸ್ ಅಲ್ಲಿ ಇರೋದು DC. ಇವ್ರು 11 ಮ್ಯಾಚಸ್ ಆಡಿ 10 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ಇವ್ರಿಗೆ 3 ಮ್ಯಾಚ್ ಇದೆ LSG ಅವರಿಗೆ. LSG ಅವರು ಕೆಳಗಡೆ ಕುತ್ಕೊಂಡಿದ್ದಾರೆ, 10 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ. ಅವ್ರು 3-3 ವಿನ್ ಆದ್ರೆ 16 ಪಾಯಿಂಟ್ಸ್ ಆಗ್ಬೋದು. ಬಟ್ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಸೋಲ್ಬೇಕು, DC ಮೇಲೆ ಡಿಪೆಂಡ್ ಆಗತ್ತೆ. ಈಗ DC ಮತ್ತೆ ಮುಂಬೈ ಇಂಡಿಯನ್ಸ್ DC ಮೋಸ್ಟ್ಲಿ ಇಬ್ರು ಫೇಸ್ ಟು ಫೇಸ್ ಒಂದ್ ಮ್ಯಾಚ್ ಇದೆ ಗುರು. ಅಲ್ಲೇ ಡಿಸೈಡ್ ಆಗ್ಬಿಡುತ್ತೆ ಯಾರು ಒಳಗಡೆ ಎಂಟ್ರಿ ಆಗ್ತಾರೆ ಅಂತ. ಮುಂಬೈ ಅವ್ರು ಗೆದ್ರೆ 16 ಪಾಯಿಂಟ್ಸ್ ಹೋಗ್ತಾರೆ. ಅಲ್ಲಿ ಸೋತ್ರು ಅಂದ್ರೆ ಔಟ್ ಆಫ್ ದ ಟೂರ್ನಮೆಂಟ್ DC ಅವರು. ಏನಾದ್ರು DC ಗೆಲ್ತು ಅಂದ್ರೆ 15 ಆಗುತ್ತೆ. ಅದ್ರ ಆದ್ಮೇಲೆ ಇನ್ನೊಂದು ಮ್ಯಾಚ್ ಸಿಗತ್ತೆ, 17 ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಮುಂಬೈ ಇಂಡಿಯನ್ಸ್ ಸೋತ್ರು ಅಂದ್ರೆ ಅವ್ರು 16 ಆಗಕ್ಕೆ ಅಷ್ಟೇ ಚಾನ್ಸಸ್ ಇರೋದು. ಸೊ DC ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಇದೆ, ಅದು ಸಖತ್ ಕ್ರೂಷಲ್ ಆಗುತ್ತೆ.
ಅದು LSGಗೂ ಕ್ರೂಷಲ್ ಆಗೇ ಆಗತ್ತೆ. ಅಂಡ್ ನಮ್ಮವ್ರಿಗೆ ಜಿ ಟಿ ಮೇಲೆ ಇಲ್ಲ ಬಿಡಿ, ನಮ್ಮವ್ರಿಗೆ RCB ಅವ್ರಿಗೆ ಇರೋದು ಈಗ ಒಂದು SRH ಮೇಲೆ, ಇನ್ನೊಂದು LSG ಮೇಲೆ. LSG ಅವ್ರು ನಮ್ಮ ಮೇಲೆ ಗೆಲ್ಬೇಕು ಗುರು, ಅವ್ರು ಬರ್ಬೇಕು ಅಂದ್ರೆ ಪ್ಲೇ ಆಫ್ಸ್ಗೆ ಇವತ್ತಿಂದ ಆಡೋ 3 ಮ್ಯಾಚ್ ಗೆಲ್ಬೇಕು. ಅದ್ರಲ್ಲೂ ಕ್ರೂಷಿಯಲ್ ಮ್ಯಾಚ್ ಅಂದ್ರೆ ಲಾಸ್ಟ್ ಮ್ಯಾಚ್ RCB ಮೇಲೆ ಗೆಲ್ಲೇಬೇಕು. RCB ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ, ಯಾಕಂದ್ರೆ ಆಡಿರೋ ಎಲ್ಲಾ ಪಂದ್ಯ ಹೊರಗಡೆ ಎಲ್ಲಾ ಮ್ಯಾಚ್ ಗೆದ್ಕೊಂಡ್ ಬಂದಿದ್ದಾರೆ. ಲಾಸ್ಟ್ ಮ್ಯಾಚ್ ಆಡ್ತಿರೋದು, ಅದು ಲೀಗ್ ನ ಲಾಸ್ಟ್ ಮ್ಯಾಚ್ LSG ಮೇಲೆ ಆಡ್ತಿದ್ದಾರೆ. ಕ್ರೂಷಿಯಲ್ ಮ್ಯಾಚ್ ಅದು LSG ಅವ್ರಿಗೆ ಆಗತ್ತೆ. ಅಂಡ್ 23ಕ್ಕೆ ನಮ್ಮೂರು SRH ಮೇಲೆ ಆಡ್ತಿದ್ದಾರೆ, ಅದು ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಆ ಮ್ಯಾಚ್ ಗೆಲ್ಲಿ ಗುರು, ಮಳೆ ಬಂದು ಇದಾಗಬಾರ್ದು, ಯಾಕಂದ್ರೆ ನಮ್ಮವರು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ 2 ಅಲ್ಲಿ ಎಂಡ್ ಮಾಡ್ಬೇಕು. ಯಾಕಂದ್ರೆ ಕ್ವಾಲಿಫೈಯರ್ ಆಡ್ತಾ ಒಂದ್ ಮ್ಯಾಚ್ ಸೋತ್ರು ಇನ್ನೊಂದ್ ಚಾನ್ಸ್ ಸಿಗತ್ ಗುರು, ಗೆದ್ರೆ ಹೋಗ್ಬಿಡ್ತಾರೆ ಫೈನಲ್ಸ್ಗೆ. ಸೊ ಇಷ್ಟ ಹೇಳಕ್ ಇಷ್ಟಪಡ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಟಾಟಾ ಬೈ ಬೈ, ಟೇಕ್ ಕೇರ್, ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಯಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಟೇಕ್ ಕೇರ್, ಜೈ ಆಂಜನೇಯ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ RCB.